ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ಗಾಗಿ ಕಮ್ಯುನಿಕೇಷನ್ನ ಯೂನಿಟ್ನ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ತರಗತಿಯಲ್ಲಿ ಸಂವಹನ ಅಂದರೆ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಮೇಲೆ MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಯೂನಿಟ್ನಿಂದ 5 ಪ್ರಶ್ನೆಗಳು ಬರ್ತಾ ಇವೆ. 10 ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಅದೇ ರೀತಿ ಕರ್ನಾಟಕ ಸೆಟ್ 2023 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಪ್ರಿಪ್ರೇಷನ್ಗಾಗಿ ಸೊ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳಿವೆ, ನೋಟ್ಸ್ ಮತ್ತು PYQಗಳನ್ನು ನೀಡ್ತಾ ಇದ್ದೀವಿ ಕೇವಲ 2000 ರುಪೀಸ್ನಲ್ಲಿ. ಸೊ ನೀವು ಏನಾದರೂ ಈ ಕೋರ್ಸನ್ನು ಜಾಯ್ನ್ ಆದರೆ KSET ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಸೊ ಅದೇ ರೀತಿ ಪೇಪರ್ ಟು ಆಲ್ ಸಬ್ಜೆಕ್ಟ್ಗಾಗಿ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ. 2000 ಪ್ಲಸ್ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಸರ್ಚ್ ಫಾರ್ ಕೋರ್ಸಸ್ನಲ್ಲಿ ನೀವು KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಹಿಯರ್ ದ ಫಸ್ಟ್ ಕ್ವೆಶನ್ ಈಸ್, ಅ ಟೀಚರ್ ವಿಲ್ ಬಿಕಮ್ ಅನ್ ಎಫೆಕ್ಟಿವ್ ಕಮ್ಯುನಿಕೇಟರ್ if. So 4 options are given here. When the teacher is going to become an effective communicator. Option A, he or she uses instructional aids. Option B, he or she helps students get meaning out of what he or she teaches. Option C, teacher asks questions in between teaching. Option D, teacher helps students get correct answer to the question on the topic. ಸೊ ಇಲ್ಲಿ ಏನು ಹೇಳ್ತಾ ಇದೆ ಪ್ರಶ್ನೆ, ಯಾವಾಗ ಒಬ್ಬರು ಶಿಕ್ಷಕರು ಪರಿಣಾಮಕಾರಿ ಸಂವಹನಕಾರರಾಗ್ತಾ ಇದ್ದಾರೆ. ಸೊ ಆಪ್ಷನ್ ಏನಿದೆ, ಅವನು ಅಥವಾ ಅವಳು ಸೂಚನಾ ಸಾಧನಗಳನ್ನು ಬಳಸಿದರೆ, ಅಂದರೆ ಶಿಕ್ಷಕರು ಸೂಚನಾ ಸಾಧನಗಳನ್ನು ಟೀಚಿಂಗ್ ಏಡ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದರೆ ಉತ್ತಮ ಸಂವಹನಕಾರರಾಗ್ತಾರೆ. ಆಪ್ಷನ್ ಬಿ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವರು ಕಲಿಸುವ ಅರ್ಥವನ್ನು ಪಡೆಯಲು ಸಹಾಯ ಮಾಡ್ತಾ ಇದ್ದರೆ ಅವರು ಉತ್ತಮ ಸಂವಹನಕಾರರಾಗ್ತಾರೆ. ಆಪ್ಷನ್ ಸಿ, ಶಿಕ್ಷಕರು ಬೋಧನೆಯ ನಡುವೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ. ಆಪ್ಷನ್ ಡಿ, ಅವರು ವಿಷಯದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಪಡೆಯಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಟೀಚರ್ ಹೆಲ್ಪ್ ಸ್ಟೂಡೆಂಟ್ಸ್ ಗೆಟ್ ಮೀನಿಂಗ್ ಔಟ್ ಆಫ್ ವಾಟ್ ಹಿ ಆರ್ ಶಿ ಟೀಚರ್ಸ್. ಸೊ ಯಾವಾಗ ಶಿಕ್ಷಕರು ತರಗತಿಯಲ್ಲಿ ಪಾಠ ಮಾಡುವ ವಿಷಯ ಮಕ್ಕಳಿಗೆ ಅರ್ಥವಾಗುವಂತಿರಬೇಕು, ಮಕ್ಕಳಿಗೆ ಆ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಯಾವ ಶಿಕ್ಷಕರು ಸಹಾಯ ಮಾಡ್ತಾ ಇದ್ದಾರೆ ಅಂತಹ ಶಿಕ್ಷಕರು ಉತ್ತಮ ಸಂವಹನಕಾರರಾಗ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. So a good teacher tries to deliver his or her lessons in such a manner so as to facilitate learning and get the meaning clear in the minds of students by encouraging them to ask doubts and give feedback. ಸೊ ಶಿಕ್ಷಕರ ಮುಖ್ಯ ಉದ್ದೇಶ ಏನಾಗಿರ್ತದೆ, ಅವರು ಯಾವ ಪಾಠವನ್ನು ಮಾಡ್ತಾ ಇದ್ದಾರೆ, ಯಾವ ವಿಷಯನ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಆ ಒಂದು ವಿಷಯ ಮಕ್ಕಳಿಗೆ ಸರಿಯಾಗಿ ಅರ್ಥವಾಗಬೇಕು. ಸೊ ಇದರಿಂದ ಇದು ಅವರ ಉದ್ದೇಶ ಆಗಿರ್ತದೆ. ಅದೇ ರೀತಿ ದ ಟೀಚರ್ ವಿಲ್ ಬಿ ಅನ್ ಎಫೆಕ್ಟಿವ್ ಕಮ್ಯುನಿಕೇಟರ್ ಓನ್ಲಿ ವೆನ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಸೊ ಯಾವಾಗ ವಿದ್ಯಾರ್ಥಿಗಳು ಶಿಕ್ಷಕರು ಕಲಿಸುವ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಆವಾಗ ಶಿಕ್ಷಕರು ಉತ್ತಮವಾದ ಅಥವಾ ಪರಿಣಾಮಕಾರಿ ಸಂವಹನಕಾರರಾಗ್ತಾರೆ. ಕ್ವೆಶನ್ ನಂಬರ್ 2, ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ಅ ಗುಡ್ ವೇ ಇನ್ ಪ್ರಮೋಟಿಂಗ್ ಲಿಟ್ರಸಿ ಅಮಂಗ್ ವಿಲೇಜರ್ಸ್? Demonstration, reading and writing, providing material on TV and film projector. Option D, large group discussion. ಹಳ್ಳಿಗರಲ್ಲಿ ಸಾಕ್ಷರತೆಯನ್ನು ಉತ್ತೇಜಿಸುವಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಮಾರ್ಗವಾಗಿರುವುದಿಲ್ಲ. ಸೊ ಹಳ್ಳಿಯಲ್ಲಿ ನಾವು ಸಾಕ್ಷರತೆಯನ್ನು ಉತ್ತೇಜಿಸಬೇಕಾಗಿದೆ. ಸೊ ಅದಕ್ಕಾಗಿ ಯಾವ ಒಂದು ಮಾರ್ಗ ಇಲ್ಲಿ ಅನುಕೂಲ ಆಗಿರುವುದಿಲ್ಲ. ಆಪ್ಷನ್ ಎ ಪ್ರದರ್ಶನ, ಆಪ್ಷನ್ ಬಿ ಓದುವುದು ಮತ್ತು ಬರೆಯುವುದು, ಆಪ್ಷನ್ ಸಿ TV ಮತ್ತು ಫಿಲಮ್ ಪ್ರೊಜೆಕ್ಟರ್ನಲ್ಲಿ ವಸ್ತುಗಳನ್ನು ಒದಗಿಸುವುದು, ಆಪ್ಷನ್ ಡಿ ದೊಡ್ಡ ಗುಂಪು ಚರ್ಚೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ರೀಡಿಂಗ್ ಆ್ಯಂಡ್ ರೈಟಿಂಗ್. ಇಲ್ಲಿ ಓದುವುದು ಮತ್ತು ಬರೆಯುವುದು ಸರಿ ಉತ್ತರ. ಏಕೆಂದರೆ ಹಳ್ಳಿಗಳಲ್ಲಿ ನಾವು ಸಾಕ್ಷರತೆಯನ್ನು ಉತ್ತೇಜಿಸಬೇಕಾಗಿದ್ದರೆ ಅಲ್ಲಿ ಪ್ರದರ್ಶನವನ್ನು ಏರ್ಪಡಿಸುವುದರಿಂದ ಹೆಚ್ಚಿನ ಜನ ಸೇರ್ತಾ ಇದ್ದಾರೆ. TV ಪ್ರೊಜೆಕ್ಟ್ಗಳಲ್ಲಿ ವಸ್ತುಗಳನ್ನು ತೋರಿಸಿದ್ರು ಕೂಡ ಹೆಚ್ಚಿನ ಜನ ಸೇರ್ತಾರೆ. ದೊಡ್ಡ ಗುಂಪು ಚರ್ಚೆಗಳಲ್ಲೂ ಕೂಡ ಹಳ್ಳಿಗರು ಭಾಗವಹಿಸ್ತಾರೆ. ಆದರೆ ಹಳ್ಳಿಗರು ಈ ಓದುವುದು ಮತ್ತು ಬರೆಯುವುದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಸೊ ಹೀಗಾಗಿ ಇದು ಸಾಕ್ಷರತೆಯನ್ನು ಉತ್ತೇಜಿಸುವ ಒಂದು ಉತ್ತಮ ಮಾರ್ಗ ಆಗಿಲ್ಲ. ಕ್ವೆಶನ್ ನಂಬರ್ 3, ಇಫ್ ಅ ಸ್ಟೂಡೆಂಟ್ ರೈಸಸ್ ಅ ಹ್ಯಾಂಡ್ ಟು ಸ್ಪೀಕ್ ಇನ್ ಕ್ಲಾಸ್, ದ ಪರ್ಸನ್ ಈಸ್ ಯೂಸಿಂಗ್ ಮಾಡಿಫೈಯರ್, ಎಂಬ್ಲಮ್, ರೆಗ್ಯುಲೇಟರ್, ಡಿಸ್ಪ್ಲೇ. ಸೊ ತರಗತಿಯಲ್ಲಿ ವಿದ್ಯಾರ್ಥಿ ಮಾತನಾಡಲು ಕೈಯನ್ನು ಎತ್ತಿದರೆ ಆ ವ್ಯಕ್ತಿ ಏನನ್ನು ಬಳಸ್ತಾ ಇದ್ದಾನೆ? ಆಪ್ಷನ್ ಎ ಪರಿವರ್ತಕ, ಆಪ್ಷನ್ ಬಿ ಲಾಂಛನ, ಆಪ್ಷನ್ ಸಿ ನಿಯಂತ್ರಕ, ಆಪ್ಷನ್ ಡಿ ಪ್ರದರ್ಶನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎಂಬ್ಲಮ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ವೆನ್ ದ ಸ್ಟೂಡೆಂಟ್ ಈಸ್ ಗೋಯಿಂಗ್ ಟು ರೈಸ್ ಹಿಸ್ ಹ್ಯಾಂಡ್ ಟು ಸ್ಪೀಕ್ ಇನ್ ದ ಕ್ಲಾಸ್, ಹಿ ಈಸ್ ಯೂಸಿಂಗ್ ಎಂಬ್ಲಮ್. ಸೊ ವಿದ್ಯಾರ್ಥಿ ತರಗತಿಯಲ್ಲಿ ಮಾತನಾಡಲು ಕೈಯನ್ನು ಎತ್ತಿದರೆ ಆತ ಲಾಂಛನವನ್ನು ಬಳಸ್ತಾ ಇದ್ದಾನೆ. ಸೊ ಹಾಗಾದರೆ ಎಂಬ್ಲಮ್ ಅಂದರೆ ಏನು ನೋಡೋಣ. ಎಂಬ್ಲಮ್ಸ್ ಆರ್ ನಾನ್ ವರ್ಬಲ್ ಸಿಗ್ನಲ್ಸ್
that can generally be translated directly into words. ಸೊ ಇಲ್ಲಿ ಎಂಬ್ಲಮ್ ಅಂತಂದರೆ ಇವು ಅಮೌಖಿಕವಾದ ಸನ್ನೆಗಳಾಗಿರ್ತವೆ ಅಥವಾ ಸಿಗ್ನಲ್ಗಳಾಗಿರ್ತವೆ. ಇವುಗಳ ಮೂಲಕ ವ್ಯಕ್ತಿಯು ಮೆಸೇಜನ್ನು ನೀಡ್ತಾ ಇದ್ದಾರೆ ಇತರರಿಗೆ. ಅಂದರೆ ಇಲ್ಲಿ ಯಾವುದೇ ಶಬ್ದಗಳನ್ನು ಬಳಸದೆ ಈ ಒಂದು ಅಮೌಖಿಕವಾಗಿ ಸಿಗ್ನಲ್ಗಳನ್ನು ನೀಡೋದ್ರ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ನಾವೇನಂತೀವಿ ಎಂಬ್ಲಮ್. ಉದಾಹರಣೆಗೆ ತರಗತಿಯಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಕೈಯನ್ನು ಎತ್ತಿದರೆ ಇದರ ಅರ್ಥವನ್ನು ಎಂಬ್ಲಮನ್ನು ಬಳಸ್ತಾ ಇದ್ದಾನೆ. ಓಕೆ ಅಂತ ಹೇಳಲು ನಾವು ನಮ್ಮ ತಂಬನ್ನು ತೋರಿಸಿದರೆ ಅದು ಎಂಬ್ಲಮ್ ಅಂತ ಹೇಳಬಹುದು. Question number 4. Which of the following are the main constituents of paralanguage? ಸೊ ಕೆಳಗಿನವುಗಳಲ್ಲಿ ಪರಭಾಷೆಯ ಮುಖ್ಯ ಘಟಕಗಳು ಯಾವುವು? ಪ್ಯಾರಾಲ್ಯಾಂಗ್ವೇಜ್ನ ಘಟಕಗಳು: ಟೋನ್, ಪಿಚ್, ಕ್ವಾಲಿಟಿ ಆಫ್ ವಾಯ್ಸ್, ರೇಟ್ ಆಫ್ ಸ್ಪೀಕಿಂಗ್. So here 4 options are given. The right answer is option D. All of the above are constituents of paralanguage. Tune, pitch, quality of voice, rate of speaking ಇವೆಲ್ಲವೂ ಕೂಡ ಏನಾಗಿವೆ? ಪ್ಯಾರಾಲ್ಯಾಂಗ್ವೇಜ್ನ ಘಟಕಗಳಾಗಿವೆ. So paralanguage, it is also known as the vocalics. It is a component of meta communication that may modify meaning, give nuanced meaning, or convey emotion by using techniques such as pitch, volume, intonation, etc. So the right answer is option D. Tone ಆಗಿರ್ಬೋದು, ಪಿಚ್ ಆಗಿರ್ಬೋದು, ಧ್ವನಿಯ ಗುಣಮಟ್ಟ, ಮಾತನಾಡುವ ದರ ಎಲ್ಲವೂ ಕೂಡ ಈ ಪ್ಯಾರಾಲ್ಯಾಂಗ್ವೇಜ್ನ ಘಟಕಗಳು. Question number 5. Which of the following will make communication more effective? Option A, cracking jokes in between. Option B, using multi-sensory appeal. Option C, speaking with high authority. Option D, telling what is useful to the listeners. ಕೆಳಗಿನವುಗಳಲ್ಲಿ ಯಾವುದು ಸಮೂಹವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ? ಆಪ್ಷನ್ ಎ, ಮಧ್ಯದಲ್ಲಿ ಜೋಕ್ಗಳನ್ನು ಹೇಳೋದ್ರಿಂದ. ಆಪ್ಷನ್ ಬಿ, ಬಹು ಸಂವೇದನಾ ಮನವಿಯನ್ನು ಬಳಸುವುದರಿಂದ. ಆಪ್ಷನ್ ಸಿ, ಉನ್ನತ ಅಧಿಕಾರದೊಂದಿಗೆ ಮಾತನಾಡುವುದರಿಂದ. ಆಪ್ಷನ್ ಡಿ, ಕೇಳುಗರಿಗೆ ಉಪಯುಕ್ತವಾದುದನ್ನು ಹೇಳುವುದರಿಂದ. ಸೊ ಯಾವುದು ಹೆಚ್ಚು ಪರಿಣಾಮಕಾರಿಯಾಗಿ ಸಂವಹನ ಆಗಿರ್ತದೆ? ಸೊ here the right answer is using multi sensory appeals. ಸೊ ದೆನ್ ಕಮ್ಯುನಿಕೇಷನ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಸೊ ಯಾವಾಗ ಬಹು ಸಂವೇದನಾ ಮನವಿಯನ್ನು ಬಳಸ್ತಾ ಇದ್ದೀವಿ ಆವಾಗ ಸಂವಹನ ಏನಾಗ್ತಾ ಇದೆ? ಹೆಚ್ಚು ಪರಿಣಾಮಕಾರಿ ಆಗ್ತಾ ಇದೆ. ಮಧ್ಯದಲ್ಲಿ ಜೋಕ್ಸ್ಗಳನ್ನು ಬಳಸೋದ್ರಿಂದನೂ ಕೂಡ ಪರಿಣಾಮಕಾರಿ ಸಂವಹನ ಆಗುತ್ತೆ. ಬಟ್ ಇಲ್ಲಿ ಕೇವಲ ಉಪಯುಕ್ತವಾದ ಮಾಹಿತಿಯನ್ನು ನೀಡೋದ್ರಿಂದಲೂ ಕೂಡ ಪರಿಣಾಮಕಾರಿ ಸಂವಹನ ಆಗ್ತಾ ಇದೆ. ಆದರೆ ಹೆಚ್ಚು ಪರಿಣಾಮಕಾರಿ ಯಾವುದರಿಂದ ಆಗುತ್ತೆ ಅಂತಂದರೆ ನಾವು ಯಾವಾಗ ಮಲ್ಟಿ ಸೆನ್ಸರಿ ಅಪೀಲ್ ಅಂದರೆ ಬಹು ಸಂವೇದನಾ ಮನವಿಗಳನ್ನು ಬಳಸ್ತಾ ಇದ್ದೀವಿ ಆವಾಗ ಸಂವಹನವು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. So effective communication, it is the ability to convey information or ideas clearly and accurately to achieve understanding between the sender and the receiver. So ಇಲ್ಲಿ ಪರಿಣಾಮಕಾರಿ ಸಂವಹನ ಅಂತಂತಂದರೆ ಸೆಂಡರ್ ಯಾವ ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಆ ಒಂದು ಮಾಹಿತಿ ರಿಸೀವರ್ಸ್ಗೆ ಸರಿಯಾಗಿ ತಲುಪಬೇಕು, ಸರಿಯಾಗಿ ಅರ್ಥವಾಗಬೇಕು. ಸೊ effective communication involves using appropriate language, tone and non-verbal cues to convey the intended message. ಸೊ ಇಲ್ಲಿ ಪರಿಣಾಮಕಾರಿ ಸಂವಹನ ಇದು ಒಂದು ಭಾಷೆಯನ್ನು ಒಳಗೊಂಡಿರುತ್ತೆ, ಧ್ವನಿಯ ಮಟ್ಟವನ್ನು ಒಳಗೊಂಡಿರುತ್ತೆ, ಅಮೌಖಿಕ ಸನ್ನೆಗಳನ್ನು ಒಳಗೊಂಡಿರುತ್ತದೆ. ಸೊ ಇವುಗಳ ಮೂಲಕ ನಾವೇನು ಮಾಡ್ಬೋದು? ಸಂವಹನವನ್ನು ಪರಿಣಾಮಕಾರಿಯಾಗಿಸಬಹುದು. Question number 6. The facial expression of students relate to which element of the communication process? Message, receiver, channel, sender. ಸೊ ವಿದ್ಯಾರ್ಥಿಗಳ ಮುಖಭಾವವು ಸಂವಹನ ಪ್ರಕ್ರಿಯೆಯ ಯಾವ ಅಂಶಕ್ಕೆ ಸಂಬಂಧಿಸಿದೆ? ಸಂದೇಶ ಸ್ವೀಕರಿಸುವವರು, ಚಾನಲ್ ಕಳುಹಿಸುವವರು. Here the right answer is option A, message. The facial expression of the student, it is related to the message. ವಿದ್ಯಾರ್ಥಿಗಳ ಮುಖಭಾವ ಏನಿದು ಯಾವ ಪ್ರಕ್ರಿಯೆಗೆ ಸಂಬಂಧಿಸಿದೆ ಅಂತಂದರೆ ಮೆಸೇಜ್, ಸಂದೇಶ. So question number 7. Communication in the class fails because. So when the communication is going to fail in the class? Option A, the students are inattentive. If students are not showing the attentive, then communication may fail. Option B, the teacher is monotonous in delivering the message. Option C, the students have no interest in the lesson being taught. Option D, there is much noise in and around the classroom. So in all these conditions communication is going to fail, but very nearest answer to the question is the teacher is monotonous in delivering the message. Option B is correct. ಸೊ ತರಗತಿಯಲ್ಲಿ ಸಂವಹನ ಯಾವಾಗ ವಿಫಲಗೊಳ್ತಾ ಇದೆ ಅಂತಂದರೆ ಆಪ್ಷನ್ ಎ, ವಿದ್ಯಾರ್ಥಿಗಳು ಅಜಾಗರೂಕತರಾಗಿದ್ದರೆ. ಆಪ್ಷನ್ ಬಿ, ಶಿಕ್ಷಕರು ಸಂದೇಶವನ್ನು ತಲುಪಿಸಲಿ ಏಕತಾನತೆಯನ್ನು ಹೊಂದಿದ್ದರೆ. ಆಪ್ಷನ್ ಸಿ, ವಿದ್ಯಾರ್ಥಿಗಳಿಗೆ ಕಲಿಸುವ ಪಾಠದಲ್ಲಿ ಆಸಕ್ತಿ ಇರಲಿಲ್ಲ ಅಂತಂದರೆ.
ಆಪ್ಷನ್ ಡಿ ತರಗತಿಯಲ್ಲಿ ಮತ್ತು ಅದರ ಸುತ್ತಲೂ ತುಂಬ ಶಬ್ದವಿದ್ದರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ಈ ಸಂವಹನ ಕಾರ್ಯ ವಿಫಲವಾಗ್ತಾ ಇದೆ. ಅಂದರೆ ವಿದ್ಯಾರ್ಥಿಗಳು ಅಜಾಗರೂಕರಾಗಿದ್ರೂ ಕೂಡ ಸಂವಹನ ವಿಫಲವಾಗುತ್ತೆ. ವಿದ್ಯಾರ್ಥಿಗಳಿಗೆ ಪಾಠದಲ್ಲಿ ಆಸಕ್ತಿ ಇರದೇ ಇದ್ದರೆ, ತರಗತಿಯಲ್ಲಿ ತುಂಬ ಶಬ್ದವಿದ್ದರೆ ಸಂವಹನ ವಿಫಲವಾಗುತ್ತೆ. ಆದರೆ ಹೆಚ್ಚು ಸಂವಹನ ಕಾರ್ಯ ಯಾವಾಗ ವಿಫಲ ಆಗ್ತಾ ಇದೆ ಅಂತಂದರೆ, ಶಿಕ್ಷಕರು ಸಂದೇಶವನ್ನು ತಲುಪಿಸುವಲ್ಲಿ ಏಕತಾನತೆಯನ್ನು ಹೊಂದಿದ್ರೆ, ಶಿಕ್ಷಕರು ಸಂದೇಶವನ್ನು ನೀಡುವಾಗ ಪಕ್ಷಪಾತವನ್ನು ಮಾಡ್ತಾ ಇದ್ದರೆ, ಸೊ ಕೆಲವೇ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದರೆ, ಅಂತಹ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಸಂವಹನ ಕಾರ್ಯ ವಿಫಲಗೊಳ್ತಾ ಇದೆ. ಸೊ ಕಮ್ಯುನಿಕೇಷನ್ ಇನ್ ದ ಕ್ಲಾಸ್ ಫೇಲ್ಸ್ ಬಿಕಾಸ್ ದ ಟೀಚರ್ ಇಸ್ ಮೊನೋಟೋನಸ್ ಇನ್ ಡೆಲಿವರಿಂಗ್ ದ ಮೆಸೇಜ್. So communication skills play the most vital role in the classroom for interacting with the students. ಸೊ ಇಲ್ಲಿ ಶಿಕ್ಷಕರು ಕೆಲವೇ ವಿದ್ಯಾರ್ಥಿಗಳ ಬಗ್ಗೆ ಏಕತಾನತೆಯನ್ನು ಹೊಂದಿದರೆ ಪರಿಣಾಮಕಾರಿ ಸಂವಹನ ಏರ್ಪಡುವುದಿಲ್ಲ. ಸೊ ದ ಟೀಚರ್ ಮಸ್ಟ್ ಬಿ ಫ್ರೆಂಡ್ಲಿ ವಿತ್ ದೇರ್ ಸ್ಟೂಡೆಂಟ್ಸ್ ಸೊ ದಟ್ ದೇರ್ ಹ್ಯಾಪನ್ಸ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಹೀಗಾಗಿ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಫ್ರೆಂಡ್ಲಿಯಿಂದ ಇದ್ದರೆ ಆ ಸಂವಹನ ಕಾರ್ಯ ಏನಾಗುತ್ತೆ, ಎಫೆಕ್ಟಿವ್ ಆಗುತ್ತೆ. Question number 8. Which of the following will not hamper effective communication in the classroom? Option A, a lengthy statement. Option B, an ambiguous statement. Option C, a precise statement. Option D, a statement that allows the listener to draw his or her own conclusions. ಸೊ ಕೆಳಗಿನವುಗಳಲ್ಲಿ ಯಾವುದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಅಡ್ಡಿಪಡಿಸ್ತಾ ಇಲ್ಲ? ಆಪ್ಷನ್ ಎ ಸುದೀರ್ಘ ಹೇಳಿಕೆ, ಆಪ್ಷನ್ ಬಿ ಅಸ್ಪಷ್ಟ ಹೇಳಿಕೆ, ಆಪ್ಷನ್ ಸಿ ನಿಖರವಾದ ಹೇಳಿಕೆ, ಆಪ್ಷನ್ ಡಿ ಕೇಳುಗನು ತನ್ನ ಸ್ವಂತ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಅನುಮತಿಸುವ ಹೇಳಿಕೆ. ಸೊ ಇಲ್ಲಿ ನಾವು ನೋಡಿದರೆ ತುಂಬ ಸುದೀರ್ಘವಾದ ಹೇಳಿಕೆಯನ್ನು ನೀಡ್ತಾ ಇದ್ದರೆ, ಅಸ್ಪಷ್ಟವಾಗಿರುವ ಮಾಹಿತಿಯನ್ನು ನೀಡ್ತಾ ಇದ್ದರೆ, ವಿದ್ಯಾರ್ಥಿಗಳು ತಮ್ಮ ಸ್ವಂತ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಅನುಮತಿಸುವ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಏನಾಗಿವೆ, ಈ ಒಂದು ಪರಿಣಾಮಕಾರಿ ಸಂವಹನಕ್ಕೆ ಅಡ್ಡಿಗಳಾಗಿವೆ. ಆದರೆ ಆಪ್ಷನ್ ಬಿ ಏನಿದೆ, ಆಪ್ಷನ್ ಸಿ ಏನಿದೆ, ನಿಖರವಾದ ಹೇಳಿಕೆ, ಈ ನಿಖರವಾದ ಹೇಳಿಕೆ ಏನಿದೆ ಅಲ್ಲ, ಇದು ಪರಿಣಾಮಕಾರಿ ಸಂವಹನಕ್ಕೆ ಅಡ್ಡಿಪಡಿಸ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಸೊ ಅ ಪ್ರಿಸೈಸ್ ಸ್ಟೇಟ್ಮೆಂಟ್ ಈಸ್ ದ right answer. It will not hamper the effective communication. So effective communication is one that is clear and precise. It is defined as the communication between two or more persons in which the intended message is properly encoded, delivered through the appropriate channel, received and properly decoded and understood by the learners or recipients. ಸೊ ಪರಿಣಾಮಕಾರಿ ಸಂವಹನ ಅಂತಂತಂದರೆ ಇಲ್ಲಿ ಸೆಂಡರ್ ಮಾಹಿತಿಯನ್ನು ಕಳುಹಿಸುವವರು ಸರಿಯಾಗಿ ಮಾಹಿತಿಯನ್ನು ಎನ್ಕೋಡ್ ಮಾಡ್ತಾ ಇದ್ದಾರೆ, ಪ್ರಾಪರ್ ಆದ ಚಾನಲನ್ನು ಬಳಕೆ ಮಾಡ್ತಾ ಇದ್ದಾರೆ. ಜೊತೆಗೆ ರಿಸೀವರ್ಸ್ ಕೂಡ, ಮಾಹಿತಿಯನ್ನು ಸ್ವೀಕರಿಸುವವರು ಕೂಡ ಏನು ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಸೊ ಆವಾಗ ಏನಾಗುತ್ತೆ, ಈ ಒಂದು ಸಂವಹನ ಕಾರ್ಯ ಪರಿಣಾಮಕಾರಿ ಆಗ್ತಾ ಇದೆ. ಸೊ ತುಂಬ ಲೆಂದಿ ಸ್ಟೇಟ್ಮೆಂಟ್ಗಳನ್ನು ಬಳಸಿದ್ರೆ, ಅಸ್ಪಷ್ಟ ಮಾಹಿತಿಯನ್ನು ನೀಡಿದರೆ, ಸೊ ಇದರಿಂದ ಸಂವಹನ ಪರಿಣಾಮಕಾರಿ ಆಗಲ್ಲ. ಸೊ ಲೆಂದಿ ಸ್ಟೇಟ್ಮೆಂಟ್, ambiguous statement, so a statement which is allowing the listener to make his own conclusions, these are not the principles of effective communication. Question number 9. The psychological aspects of the classroom are best managed by the class teacher, the subject teacher, the principal, the students themselves. ತರಗತಿಯ ಮಾನಸಿಕ ಅಂಶಗಳು ಉತ್ತಮವಾಗಿ ಯಾರಿಂದ ನಿರ್ವಹಿಸಲ್ಪಡ್ತಾ ಇವೆ? ಆಪ್ಷನ್ ಎ ವರ್ಗ ಶಿಕ್ಷಕ, ಆಪ್ಷನ್ ಬಿ ವಿಷಯ ಶಿಕ್ಷಕ, ಆಪ್ಷನ್ ಸಿ ಪ್ರಾಂಶುಪಾಲರು, ಆಪ್ಷನ್ ಡಿ ಸ್ವತಃ ವಿದ್ಯಾರ್ಥಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದ ಕ್ಲಾಸ್ ಟೀಚರ್. ವರ್ಗ ಶಿಕ್ಷಕ ಸರಿಯಾದ ಉತ್ತರ. ಯಾಕೆಂದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಅಂಶಗಳು ಹೆಚ್ಚಾಗಿ ಆ ತರಗತಿಯ ಶಿಕ್ಷಕರಿಗೆ ಗೊತ್ತಿರುವುದರಿಂದ, ಆ ತರಗತಿಯ ವಿದ್ಯಾರ್ಥಿಗಳ ಬಗ್ಗೆ ಆ ತರಗತಿಯ ಶಿಕ್ಷಕರೇ ಹೆಚ್ಚಾಗಿ ಅಧ್ಯಯನವನ್ನು ಮಾಡುವುದರಿಂದ ವರ್ಗ ಶಿಕ್ಷಕರು ಆ ಮಾನಸಿಕ ಅಂಶಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತಾರೆ. So the psychological aspects of students in a classroom can be best managed by a person who understands them without being partial. So ಇಲ್ಲಿ ವರ್ಗ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ವಿದ್ಯಾರ್ಥಿಯೊಂದಿಗೆ ತಾರತಮ್ಯವನ್ನು ಮಾಡದೆ ಸೊ ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ದ ಓನ್ಲಿ ಪರ್ಸನ್ ಹೂ ಬೆಸ್ಟ್ ಫಿಟ್ಸ್ ದಿಸ್ ರೋಲ್ ಇಸ್ ಕ್ಲಾಸ್ ಟೀಚರ್. ಸೊ ಹೀಗಾಗಿ ವಿದ್ಯಾರ್ಥಿಗಳ ಮಾನಸಿಕ ಅಂಶಗಳನ್ನು ತರಗತಿಯ ಶಿಕ್ಷಕರೇ ಮ್ಯಾನೇಜ್ ಮಾಡಬಹುದು. So a class teacher not only imparts education as an instructor but also plays the role of mentor,
ಫ್ರೆಂಡ್, ಗೈಡ್, ಲಿಸ್ನರ್ ಆ್ಯಂಡ್ ಗಾರ್ಡಿಯನ್. ಶಿಕ್ಷಕರು ಕೇವಲ ತರಗತಿಯ ಶಿಕ್ಷಕರಾಗಿರುವುದಿಲ್ಲ, ಬದಲಾಗಿ ಅವರು ಮೆಂಟರ್ ಆಗಿರ್ತಾರೆ, ಫ್ರೆಂಡ್ ಆಗಿರ್ತಾರೆ, ಗೈಡ್ ಕೂಡ ಆಗಿರ್ತಾರೆ, ಲಿಸ್ನರ್ ಕೂಡ ಆಗಿರ್ತಾರೆ. Question number 10. Books can be powerful source of communication provided. Option A, content is abstract, content is illustrative, medium is Hindi, content is presented through good print. ಪುಸ್ತಕಗಳು ಸಂವಹನದ ಪ್ರಬಲ ಮೂಲವಾಗಬಹುದು. ಯಾವಾಗ ಅಂತಂದರೆ ವಿಷಯವು ಅಮೂರ್ತವಾಗಿ ಒದಗಿಸಿದರೆ, ವಿಷಯವು ವಿವರಣಾತ್ಮಕವಾಗಿದ್ದರೆ, ಮಾಧ್ಯಮವು ಹಿಂದಿ ಆಗಿದ್ದರೆ, ಉತ್ತಮ ಮುದ್ರಣ ಮೂಲಕ ವಿಷಯವನ್ನು ಪ್ರಸ್ತುತಪಡಿಸಿದರೆ. The right answer is option B. When the content is illustrative, then books will become ಪವರ್ಫುಲ್ ಸೋರ್ಸ್ ಆಫ್ ಕಮ್ಯುನಿಕೇಷನ್. ಸೊ ಯಾವಾಗ ವಿಷಯವು ವಿವರಣಾತ್ಮಕವಾಗಿ ನೀಡಲಾಗುತ್ತೆ, ಸೊ ಆವಾಗ ಪುಸ್ತಕಗಳು ಏನಾಗ್ತವೆ, ಪ್ರಬಲ ಸಂವಹನದ ಮೂಲವಾಗ್ತಾ ಇವೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಬುಕ್ಸ್ ಕ್ಯಾನ್ ಬಿ ಪವರ್ಫುಲ್ ಸೋರ್ಸ್ ಆಫ್ ಕಮ್ಯುನಿಕೇಷನ್ ಪ್ರೊವೈಡೆಡ್ ದ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್. So the books are the mean for recording information in writing or images, typically comprising many pages recoiled together and protected by a cover. Okay friends, this is about our today's session. If you are preparing for Karnataka SET 2023 for paper 1, we are providing theory lectures, MCQs lectures, mock test, notes, PYQs only at rupees 2000. For paper 2, we are providing notes and 2000 plus MCQs only at rupees 1000. So if you want to join this course, you can download Global Online app from the Play Store. You can join by using your email ID or mobile number. After registering, search for courses. You can search KSET 2023 paper 1. You will get the paper 1 course. Yes, I wish all the best to all. Thank you.